ಹಿಮ್ಮಡಿ ನೋವು, ಪ್ಲಾಂಟಾರ್ ಫೇಶೈಟಿಸ್. ಬೆಳಗ್ಗೆ ಬೆಡ್ಡಿಂದ ಎದ್ದ ತಕ್ಷಣ ಮೊದಲ ಹೆಜ್ಜೆ ಇಡ್ತಿದ್ದಂಗೆ ಹಿಮ್ಮಡಿಯಲ್ಲಿ ಶಾರ್ಪ್ ಶೂಟಿಂಗ್ ಪೇನ್ ನೋಡಿರ್ತೀರ. ಈ ಕಂಡೀಷನ್ನು ಪ್ಲಾಂಟಾರ್ ಫೇಶೈಟಿಸ್ ಅಂತಾರೆ. ಇದಕ್ಕೆ ಪಾದರಕ್ಷೆಗಳನ್ನು ಚೇಂಜ್ ಮಾಡಿರ್ತಾರೆ, ಪೇನ್ ಕಿಲ್ಲರ್ಸ್ ತೊಗೊಂಡಿರ್ತಾರೆ, ಫಿಸಿಯೋಥೆರಪಿ ಮಾಡಿಸಿರ್ತಾರೆ, ಸ್ಟಿರಾಯ್ಡ್ ಇಂಜೆಕ್ಷನ್ ತೊಗೊಂಡಿರ್ತಾರೆ. ಆದರೂ ಪೇನ್ ಪದೇ ಪದೇ ಪರ್ಸಿಸ್ಟ್ ಆಗ್ತಾ ಇರುತ್ತೆ. ಆವಾಗ ಕೊನೆಯದಾಗಿ ಸರ್ಜರಿ ಆಪ್ಷನ್ ಹೋಗುವ ಮುನ್ನ ಒಂದು ಹೊಸ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸಲು ಇಷ್ಟಪಡುತ್ತೇನೆ. ಅದನ್ನೇ ಟ್ರಾನ್ಸ್ ಆರ್ಟೀರಿಯಲ್ ಮೈಕ್ರೋ ಎಂಬಲೈಸೇಷನ್ ಅಥವಾ ಎಂಬಲೈಸೇಷನ್ ಪ್ರೊಸೀಜರ್ ಅಂತ ಕರೆಯುತ್ತಾರೆ. ಈ ಪ್ಲಾಂಟರ್ ಫೇಶೈಟಿಸ್ಗೆ ಕಾಮನ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ತುಂಬ ಹೊತ್ತು ನಿಂತ್ಕೊಂಡಿರುವುದು, ಗಟ್ಟಿಯಾದ ಸರ್ಫೇಸ್ ಮೇಲೆ, ಹಾರ್ಡ್ ಸರ್ಫೇಸ್ ಮೇಲೆ ನಡೆಯೋದ್ರಿಂದ, ಅಥವಾ ಓವರ್ ವೇಟ್, ಒಬಿಸಿಟಿ ಇರುವುದು, ಡಯಾಬಿಟೀಸ್, ಫ್ಲ್ಯಾಟ್ ಫುಟ್ ಇವೆಲ್ಲ ಇರೋದ್ರಿಂದ ಒಂದು ರಿಸ್ಕ್ ಫ್ಯಾಕ್ಟರ್ ಥರ ಇರುತ್ತೆ. ಈ ಪ್ಲಾಂಟರ್ ಫೇಶಿಯಾ ಅನ್ನೋದು ಪಾದದ ಕೆಳ ಅಡೆಯಲ್ಲಿ ಇರುವುದರಿಂದ ಇದು ತುಂಬ ಓವರ್ ಸ್ಟ್ರೆಚ್ ಆಗಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆದಾಗೆ ಇದಕ್ಕೆ ಪ್ಲಾಂಟರ್ ಫೇಶೈಟಿಸ್ ಅಂತ ಕರೆಯುತ್ತಾರೆ. ಹಿಂದಿನಿಂದಲೂ ಇದೊಂದು ಕ್ರಾನಿಕ್ ವೇರ್ ಆ್ಯಂಡ್ ಟೇರ್ ಅಂತ ತಿಳಿದುಕೊಂಡಿದ್ದಾರೆ. ಬಟ್ ಈಗ ನಮ್ಗೆ ಗೊತ್ತಾಗ್ತದೆ ಇದು ಒಂದು ಇನ್ಫ್ಲಮೇಟರಿ ಕಂಡೀಷನ್. ಇದರಲ್ಲಿ ಅಬ್ನಾರ್ಮಲ್ ಬ್ಲಡ್ ವೆಸಲ್ಸ್ ಫಾರ್ಮ್ ಆಗೋದ್ರಿಂದ ಅದು ಕಂಟಿನ್ಯೂಸ್ ಇನ್ಫ್ಲಮೇಟರಿ ಕೆಮಿಕಲ್ಸನ್ನು ಆ ಅಬ್ನಾರ್ಮಲ್ ಏರಿಯಾದಲ್ಲಿ ಕಂಟಿನ್ಯೂಸ್ ಇರೋದ್ರಿಂದ ಆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೂ ಕೂಡ ಪೇನ್ ಪದೇ ಪದೇ ಬರ್ತಾ ಹೋಗುತ್ತದೆ. ಈ ಟ್ರಾನ್ಸ್ ಆರ್ಟೀರಿಯಲ್ ಮೈಕ್ರೋ ಎಂಬಲೈಸೇಷನ್ ಅಂದರೆ ಒಂದು ಆಂಜಿಯೋಗ್ರಾಮ್ ಥರ. ಕೇವಲ ಒಂದು ಸ್ಮಾಲ್ ಮೈಕ್ರೋ ಕ್ಯಾಥೆಟರ್ ಅನ್ನೋದನ್ನು ಆ ಅಬ್ನಾರ್ಮಲ್ ಇನ್ಫ್ಲೇಮ್ಡ್ ಏರಿಯಾ ಯಾವುದು ಆ ಪ್ಲಾಂಟಾರ್ ಫೇಶಿಯಾ ಹತ್ರ ಹೋಗ್ಬಿಟ್ಟು ಅಲ್ಲಿರುವ ರಕ್ತನಾಳಗಳನ್ನು, ಕೇವಲ ಅಬ್ನಾರ್ಮಲ್ ರಕ್ತನಾಳಗಳನ್ನು ಮೈಕ್ರೋ ಪಾರ್ಟಿಕಲ್ಸ್ ಮೂಲಕ ಬಂದ್ ಮಾಡೋದರಿಂದ ಆ ಇನ್ಫ್ಲಮೇಟರಿ ಸೈಕಲನ್ನು ನಾವು ನಿಲ್ಲಿಸುತ್ತೇವೆ. ಆ ಇನ್ಫ್ಲಮೇಟರಿ ಸೈಕಲ್ ನಿಲ್ಲುವುದರಿಂದ ಆ ಪ್ಲಾಂಟಾರ್ ಫೇಶೈಟಿಸ್ ಪೇನ್ ಕಮ್ಮಿ ಆಗ್ತದೆ. ಈ ಟ್ರೀಟ್ಮೆಂಟ್ ಯಾರಿಗೆ ಸೂಕ್ತ ಅಂದರೆ, ಈ ಹಿಮ್ಮಡಿ ನೋವು ಯಾರಿಗೆ ತುಂಬ ದಿನಗಳ, ಕನಿಷ್ಠ ಒಂದು 5-6 ತಿಂಗಳುಗಳಿಂದ ಇದೆ, ಎಲ್ಲ ರೀತಿಯಾದ ಟ್ರೀಟ್ಮೆಂಟ್, ರೆಸ್ಟು, ಫಿಸಿಯೋಥೆರಪಿ, ಇಂಜೆಕ್ಷನ್ಸ್, ಪೇನ್ ಕಿಲ್ಲರ್ಸ್ ಎಲ್ಲ ಟ್ರೈ ಮಾಡಿದ ಮೇಲೂ ಪೇನ್ ಪದೇ ಪದೇ ಬರ್ತಾ ಇದ್ದರೆ ಸರ್ಜರಿಗೆ ಹೋಗುವ ಮುನ್ನ ಈ ಟ್ರಾನ್ಸ್ ಆರ್ಟೀರಿಯಲ್ ಎಂಬಲೈಸೇಷನ್ ಅನ್ನು ಕನ್ಸಿಡರ್ ಮಾಡಬಹುದು. ಈ ಟ್ರಾನ್ಸ್ ಆರ್ಟೀರಿಯಲ್ ಮೈಕ್ರೋ ಎಂಬಲೈಸೇಷನ್ ಅಥವಾ ಎಂಬಲೈಸೇಷನ್ ಎಂಬುದು ಪ್ಲಾಂಟರ್ ಫೇಶೈಟಿಸ್ಗೆ ಹಲವಾರು ದೇಶಗಳಲ್ಲಿ, ಯುರೋಪ್, ಜಪಾನ್ ಹಾಗೂ ಇಂಡಿಯಾದಲ್ಲೂ ಕೂಡ ವಿತ್ ಗುಡ್ ರಿಸಲ್ಟ್ಸ್ ಕಂಡು ಬಂದಿದೆ. ಈ ಟ್ರೀಟ್ಮೆಂಟ್ ವಿಧಾನದ ಮುಖ್ಯ ಅಂಶಗಳೇನೆಂದರೆ, ಇದರಲ್ಲಿ ಯಾವುದೇ ರೀತಿ ನಿಮಗೆ ಜನರಲ್ ಅನಸ್ತೇಷಿಯಾ ಅಥವಾ ಸರ್ಜರಿ ಥರ ಜನರಲ್ ಅನಸ್ತೇಷಿಯಾ ಅಲ್ಲ ಸ್ಪೈನಲ್ ಅನಸ್ತೇಷಿಯಾ ಅವಶ್ಯಕತೆ ಇರಲ್ಲ. ಕೇವಲ ಆಂಜಿಯೋಗ್ರಾಮ್ ಮೂಲಕ ಈ ಅಬ್ನಾರ್ಮಲ್ ರಕ್ತನಾಳಗಳನ್ನು ನಿಲ್ಲಿಸಿ ಪ್ಲಾಂಟರ್ ಫೇಶೈಟಿಸ್ ಪ್ರಮುಖವಾಗಿ ಪೇನ್ಗೋಸ್ಕರ ಮಾಡಲು ಪಡುವ ಪ್ರೊಸೀಜರ್ ಇದು ಟ್ರಾನ್ಸ್ ಆರ್ಟೀರಿಯಲ್ ಮೈಕ್ರೋ ಎಂಬಲೈಸೇಷನ್ ಎಂದು ಕರೆಯುತ್ತಾರೆ. ಇದರಲ್ಲಿ ನಿಮಗೆ ಪೇನ್ ಗ್ರ್ಯಾಜುವಲಿ ಇಂಪ್ರೂವ್ ಆಗುತ್ತೆ. ಇನ್ಸ್ಟಂಟ್ ಪೇನ್ ರಿಲೀಫ್ ಥರ ಇರಲ್ಲ. ಕೆಲವೊಬ್ಬರಿಗೆ ಕೆಲವೊಂದು ದಿನಗಳು ಅಥವಾ ವಾರಗಳ ನಂತರ ಪೇನ್ ರಿಲೀಫ್ ಕಂಡುಬರುತ್ತದೆ. ಪೇನ್ ರಿಲೀಫ್ ಕೆಲವೊಬ್ಬರಿಗೆ ಹಲವಾರು ತಿಂಗಳ ಅಥವಾ ಹಲವಾರು ವರ್ಷದವರೆಗೆ ಇರುತ್ತದೆ. ಪೇನ್ ಮತ್ತೆ ರಿಕರೆನ್ಸ್ ಆದರೆ ಈ ಪ್ರೊಸೀಜರ್ ರಿಪೀಟ್ ಮಾಡ್ಬೋದು. ಕೆಲವೊಬ್ಬರಿಗೆ ಸಿವಿಯರ್ ರೆಸಿಸ್ಟೆಂಟ್ ಪೇನ್ ಇದ್ದಲ್ಲಿ ಆವಾಗ ಸರ್ಜರಿಯನ್ನು ಕನ್ಸಿಡರ್ ಮಾಡುತ್ತಾರೆ. ನೀವು ಅಥವಾ ನಿಮಗೆ ತಿಳಿದಿರೋರಲ್ಲಿ ಈ ಕ್ರಾನಿಕ್ ಪ್ಲಾಂಟರ್ ಫೇಶೈಟಿಸ್ ಅಥವಾ ಹಿಮ್ಮಡಿ ನೋವಿಂದ ಪದೇ ಪದೇ ಎಲ್ಲ ಥರದ ಟ್ರೀಟ್ಮೆಂಟ್ ಆದ ಮೇಲೂ ಕಮ್ಮಿ ಆಗಿಲ್ಲ ಅಂದರೆ ಸರ್ಜರಿ ಕನ್ಸಿಡರ್ ಮಾಡುವ ಮುನ್ನ ಈ ಟ್ರಾನ್ಸ್ ಆರ್ಟೀರಿಯಲ್ ಮೈಕ್ರೋ ಎಂಬಲೈಸೇಷನ್ ಪ್ರೊಸೀಜರ್ ಬಗ್ಗೆ ನಿಮ್ಮ ಡಾಕ್ಟರಲ್ಲಿ ಕೇಳಿ ತಿಳಿದುಕೊಳ್ಳಿ.